ಎಲ್ಲರಿಗೂ ನಮಸ್ಕಾರ. ನಾನು ಕರ್ನಾಟಕ ಸರ್ಕಾರದ ವತಿಯಿಂದ ರಾಜ್ಯ ಬ್ರಾಹ್ಮಣರ ಅಭಿವೃದ್ಧಿ ಮಂಡಳಿ ಅಧ್ಯಕ್ಷ ಹಸಗೋಡು ಜಯಸಿಂಹ ಅಂತ. ನಾವು ನಮ್ಮ ಈ ಜಿಲ್ಲೆಗೆ ಸುಮಾರು 121 ಜನಕ್ಕೆ ನೇರ ಸಾಲದ ಯೋಜನೆಯಲ್ಲಿ ಫಲಾನುಭವಿಗಳಿಗೆ ಕೊಟ್ಟಂತಹ ಒಂದು ಇದು ಹಣ ಸದ್ವಿಯೋಗ ಆಗಿದೆ ಅಂತ ನಾವೆಲ್ಲ ಕಡೆಗೂ ಬಂದು ನಾವು ಇಲ್ಲಿ ನೋಡಿದಾಗ ಭಾಳ ಸಂತೋಷ ಆಯ್ತು. ಯಾಕಂದರೆ ಪ್ರತಿಯೊಬ್ಬರು ಕೂಡ ಇದನ್ನ ಚೆನ್ನಾಗಿ ಉಪಯೋಗಿಸ್ಕೊಂಡಿದ್ದಾರೆ. ಅಂದರೆ ಕೊಟ್ಟಂಥ ನೇರ ಸಾಲದ ಹಣವನ್ನು ಅವರ ವ್ಯವಹಾರಕ್ಕೆ ಉಪಯೋಗಿಸ್ಕೊಂಡಿದ್ದಾರೆ. ಯಾರು ಆರ್ಥಿಕವಾಗಿ ಹಿಂದುಳಿದಂಥವ್ರಿಗೆ ನಾವು ಕೊಟ್ಟಿರೋದು. ಅದರಲ್ಲೂ ಈ ಹೊನ್ನಾಳಿ ಇವತ್ತು ನಾವು ಬಂದು ಯಾರ್ಯಾರಿಗೆ ಕೊಟ್ಟಿದ್ದು ಅವರ ಫಲಾನುಭವಿಗಳ ಒಂದು ಸ್ಥಳಕ್ಕೆ ಹೋಗಿ ನೋಡಿದಾಗ ಭಾಳ ಸಂತೋಷ ಆಯಿತು. ಇದಕ್ಕೆ ನಾವು ವಿಶೇಷವಾಗಿ ಅಭಿನಂದಿಸಬೇಕಾಗಿರೋದು ಏನು ನಮ್ಮ ಸಿದ್ದರಾಮಯ್ಯನವರು, ಡಿ ಕೆ ಶಿವಕುಮಾರ್ ಅವರು ಮತ್ತು ಈ ನಮ್ಮ ಸಮಾಜದ ಮಂತ್ರಿಗಳು ಆಗಿರ್ತಕ್ಕಂಥ ದಿನೇಶ್ ಗುಂಡೂರಾಯರು ಮತ್ತು ಇದರ ಒಂದು ಬೋರ್ಡಿನ ಹುಟ್ಟಾಕಿದಂಥವರು ಆರ್ ವಿ ದೇಶಪಾಂಡೆ ಅವರು. ನಾವೆಲ್ಲ ಅವರಿಗೆ ಕೃತಜ್ಞತೆಗಳಾಗಿರಬೇಕು. ಮತ್ತು ಈ ಸರ್ಕಾರ ಬಂದ ಮೇಲೆ ನಾವು ಸುಮಾರು 46 ಕೋಟಿ ಕೊಟ್ಟಿದ್ದಾರೆ ನಮಗೆ ಈ ಬೋರ್ಡ್ಗೆ. ನಾವೀಗ ನೇರ ಸಾಲ ಅಂತಂತಂದರೆ ನಾನು ಒಟ್ಟು 1116 ಜನಕ್ಕೆ ಕೊಟ್ಟಿರೋದು. ಅಂದರೆ ಸುಮಾರು 22.5 ಕೋಟಿ ರೂಪಾಯಿನ ಈ 2 ತಿಂಗಳಲ್ಲಿ ಆರ್ಥಿಕವಾಗಿ ಹಿಂದುಳಿದಂಥ ನಮ್ಮ ಬ್ರಾಹ್ಮಣ ಸಮಾಜಕ್ಕೆ ನಾನು ಕೊಟ್ಟಿದ್ದೀನಿ. ಇದರ ಸದ್ವಿನಿಯೋಗ ಎಲ್ಲ ಚೆನ್ನಾಗಿದೆ. ಸರ್ಕಾರಕ್ಕೆ ಮತ್ತೊಮ್ಮೆ ಅಭಿನಂದಿಸ್ತೇವೆ. ಅದರಲ್ಲೂ ಇವಾಗ ಶಿವಕುಮಾರ್ ಅವರು ಹೊಸದಾಗಿ ಈ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದಾರೆ. ಅವ್ರಿಗೂ ಕೂಡ ನಮ್ಮ ಬ್ರಾಹ್ಮಣ ಸಮಾಜದ ವತಿಯಿಂದ ವಿಶೇಷವಾಗಿ ಎಲ್ಲ ರೀತಿಯ ಅನುಗ್ರಹ ಆಗಲಿ, ಒಳ್ಳೆಯ ಆಡಳಿತ ಕೊಡಲಿ, ಸಮಾಜದ ಬಗ್ಗೆ ಕಳಕಳಿಯಿಂದ ಎಲ್ಲರಿಗೂ ಸಹಾಯ ಮಾಡೋ ಒಂದು ಶಕ್ತಿ ಭಗವಂತ ಅವ್ರಿಗೆ ಪ್ರೇರಣೆ ಕೊಡಲಿ ಅಂತ ನನ್ನ ಮಾತಿಗೆ. ನಾವು ಕೊಡೋದಕ್ಕೆ ದ್ಯಾರ್ದ ಬ್ರಿಡ್ಜ್, ಯಾರ್ದು ಸ್ಕಿಲ್ ಡೆವಲಪ್ಮೆಂಟ್ ನಮ್ಮದು. ಅವರು ಭಾಳ ನಮ್ಗೆ EWS ಸರ್ಟಿಫಿಕೇಟ್ ಕೊಡ್ಸೋದಿರ್ಬೋದು, ಮತ್ತು ಜನಕ್ಕೆ ಗೈಡ್ ಮಾಡಿ ನೀವು ಯಾವ ರೀತಿ ಅಪ್ಲೈ ಮಾಡಬೇಕು ಅನ್ನೋದು, ಮತ್ತು ಅದನ್ನು ಹಣ ರೀಪೇಮೆಂಟ್ ಮಾಡೋ ವಿಚಾರದಲ್ಲಿ ಭಾಳ ನಮಗೆ ಸಹಾಯಕರಾಗಿದ್ದಾರೆ. ವಿಶೇಷವಾಗಿ ನಾನು ಅವ್ರಿಗೆ ಕೂಡ ನನ್ನ ಅಭಿನಂದನೆ ನಮ್ಮ ಹೊನ್ನಾಳಿ ತಾಲೂಕಿಗೆ ನಮ್ಮ ಹಸಗೋಡು ಜಯಸಿಂಹ ಅವರು ಮತ್ತೆ ಶ್ರೀನಿವಾಸ ಮೂರ್ತಿಗಳು, ಆಮೇಲೆ ಸಿದ್ದೇಶ್ ಸರ್ ಅವರು ಮುಂಚೆ ಬಂದು ನೀವೆಲ್ಲ ಅಪ್ಲಿಕೇಶನ್ ಹಾಕಿ ನಿಮ್ಗೆ ಲೋನ್ ಬರುತ್ತೆ ಅಂದ್ರು. ನಾವು ತುಂಬಾ ಕಡೆ ಹಿಂಗ್ ಹಾಕಿದಾಗ ಅದು ಬಂದಿದ್ದಿಲ್ಲ, ಇದು ಬರುತ್ತೆ ಎಲ್ಲ ಗೊತ್ತಿಲ್ಲ. ಆದ್ರೂ ನಮ್ಮ ಮನೆ ಬಾಗ್ಲಿ ಬಂದು ಹೇಳಿದಾರಲ್ಲ ಅನ್ನೋ ಒಂದು ಉದ್ದೇಶಕ್ಕೆ ಹಾಕಿದ್ವಿ. ಅದನ್ನ ಪ್ರಾಮಾಣಿಕವಾಗಿ ನಮ್ಮ ಹತ್ರ 1 ರೂಪಾಯಿನೂ ಖರ್ಚು ಮಾಡಿಸ್ದೆ ನಮ್ಮ ಜಯಸಿಂಹ ಸರ್ ಆಗ್ಲಿ, ನಮ್ಮ ಶ್ರೀನಿವಾಸ ಮೂರ್ತಿಗಳಾಗ್ಲಿ, ಸಿದ್ದೇಶಣ್ಣ ಆಗ್ಲಿ ಕರೆದು ನಮಗ್ ಗೊತ್ತಿಲ್ಲದೆ ಇದ್ರೆ ಕೈ ಹಿಡಿದು ನಡೆಸದಂಗೆ ನೋಡಿ ಹಿಂಗ್ ಮಾಡಿ ಅಂತ ಹೇಳಿ ನಮಗೆ ಇಲ್ಲಿ 10ರಿಂದ 12ರಿಂದ 15 ಜನಕ್ಕೆ ಫಲಾನುಭವಿಗಳಾಗಿದ್ದೇವೆ. ಅದು ನಮಗೆ ತುಂಬಾನೇ ಆರ್ಥಿಕವಾಗಿ ಹಿಂದುಳಿದವರಿಗೆ ತುಂಬಾನೇ ಅನುಕೂಲ ಆಗಿದೆ. ನಮಗೆ ಬ್ರಾಹ್ಮಣರಿಗೆ ಬೇರೆ ಏನು ಇದಿಲ್ಲ. ಈ ತರದೊಳಗೆ ಏನಾದ್ರು ಒಂದು ಸ್ವಂತ ಉದ್ಯೋಗ ಮಾಡ್ಬೇಕು. ಅದಕ್ಕೆ ಈ ಸರ್ಕಾರ, ಕಾಂಗ್ರೆಸ್ ಸರ್ಕಾರ, ಆಮೇಲೆ ಸಿದ್ದರಾಮಯ್ಯ ಅವರು, ಈಗ ಡಿ ಕೆ ಶಿವಕುಮಾರ್ ಅವರು, ಆಮೇಲೆ ನಮ್ಮ ಮಿನಿಸ್ಟರ್ಗಳಾದ ದೇಶಪಾಂಡೆ ಸರ್ ಮತ್ತು ದಿನೇಶ್ ಗುಂಡೂರಾವ್ ಅದಕ್ಕೆ ತುಂಬಾನೇ ಹೋರಾಟ ಮಾಡಿದ್ದಾರೆ ಅಭಿವೃದ್ಧಿ ಮಂಡಳಿಗೆ. ಇವರೆಲ್ಲರ ಶ್ರಮದಿಂದ ನಮಗೆ ಒಂದು ಆರ್ಥಿಕವಾಗಿ ನೆರವು ಸಿಕ್ಕಿದೆ. ಮುಳುಗ್ತಾ ಇದ್ದವರಿಗೆ ಒಂದು ಆಸರೆ, ಹುಲ್ಕಡ್ಡಿ ಆಸರೆ ಅಂತಾರಲ್ಲ ಹಂಗಲ್ಲ, ನಮಗೆ ದೊಡ್ಡ ಆಸರೆನೇ ಸಿಕ್ಕಿದೆ. ನಮಗೆ ತುಂಬಾ ಅನುಕೂಲ ಆಗಿದೆ, ಇದರಿಂದ ತುಂಬಾ ಅನುಕೂಲ ಆಗಿದೆ. ಹೊನ್ನಾಳಿ ತಾಲೂಕಿನ ಜನತೆಯ ಪರವಾಗಿ ಅಭಿವೃದ್ಧಿ ಮಂಡಳಿ ಅಧ್ಯಕ್ಷರಿಗೂ, ಸರ್ಕಾರಕ್ಕೂ, ಇಲ್ಲಿ ಬಂದ ಅಧಿಕಾರಿಗಳಿಗೂ ಎಲ್ಲರಿಗೂ ತುಂಬ ಹೃದಯದ ಸ್ವಾಗತ. ಇದೇ ತರ ನಮ್ಮ ಹೊನ್ನಾಳಿ ಮೇಲೆ ಕೃಪೆ ಇರ್ಲಿ. ಧನ್ಯವಾದಗಳು.